8 ತಿಂಗಳ ಹಿಂದೆ ಅಂದರೆ ಜುಲೈ 15ನೆಯ ತಾರೀಕು 2025ರಲ್ಲಿ ಬೆಂಗಳೂರಿನಲ್ಲಿ ನಡೆದಿದ್ದಂತಹ ರೌಡಿ ಶೀಟರ್ ಬಿಕ್ಲು ಶಿವ ಅಲಿಯಾಸ್ ಶಿವಪ್ರಕಾಶ್ ಮರ್ಡರ್ ಕೇಸ್ನಲ್ಲಿ ಕೆಆರ್ ಪುರಂ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ನನ್ನ ಸಿಐಡಿಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರೋಚಕ ಕಾರ್ಯಾಚರಣೆ ಸಿಐಡಿ ಪೊಲೀಸರದ್ದು, ರೋಚಕ ಕಾರ್ಯಾಚರಣೆ. ಸಿಐಡಿ ಪೊಲೀಸರು ದುರ್ಬೀನ್ ಹಾಕೊಂಡು ಹುಡುಕಿದ್ದು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಎಲ್ಲಾ ದಿಕ್ಕುಗಳಲ್ಲಿ ಹುಡುಕಿದ್ರು ಸಿಐಡಿ ಪೊಲೀಸರಿಗೆ ಭೈರತಿ ಬಸವರಾಜ್ ಸಿಕ್ಕಿರಲಿಲ್ಲ. ಇವತ್ತು ಭೈರತಿ ಬಸವರಾಜ್ ಅರೆಸ್ಟ್. ಭೈರತಿ ಬಸವರಾಜ್ ಅರೆಸ್ಟ್. ಎಂತಹ ಕಾರ್ಯಾಚರಣೆ ಪೊಲೀಸರದ್ದು. ಫೆಬ್ರವರಿ 10ನೆಯ ತಾರೀಕು ಅಂದ್ರೆ 2 ದಿನಗಳ ಹಿಂದೆ ಕರ್ನಾಟಕ ಹೈಕೋರ್ಟ್ ಭೈರತಿ ಬಸವರಾಜ್ಗೆ ನೀಡಲಾಗಿದ್ದಂತಹ ನಿರೀಕ್ಷಣಾ ಜಾಮೀನನ್ನ ರದ್ದುಪಡಿಸುತ್ತೆ. ಅದಾದ ಬಳಿಕ ಭೈರತಿ ಬಸವರಾಜು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತಾರೆ. ನಿರೀಕ್ಷಣಾ ಜಾಮೀನು ಕೊಡಬೇಕು, ನಾನು ಬಂಧನದ ಭೀತಿಯಲ್ಲಿದ್ದೀನಿ ಅಂತ ಹೇಳಿ. ಆದ್ರೆ ಸುಪ್ರೀಂ ಕೋರ್ಟ್ ಒಪ್ಕೊಳ್ಳಲ್ಲ. ಹೀಗಾಗಿ ಭೈರತಿ ಬಸವರಾಜ್ ತಮ್ಮ ವಕೀಲರ ಮುಖಾಂತರ ಸುಪ್ರೀಂ ಕೋರ್ಟ್ಗೆ ಹೇಳ್ತಾರೆ, ನಾನು ಸರೆಂಡರ್ ಆಗ್ತೀನಿ ಪೊಲೀಸರ ಎದುರುಗಡೆ, ಅದಾದ ಬಳಿಕ ರೆಗ್ಯುಲರ್ ಬೇಲಿಗೆ ಅಪ್ಲಿಕೇಶನ್ ಸಲ್ಲಿಕೆ ಮಾಡ್ತೀನಿ ಅಂತ ಹೇಳಿ. ಸೊ ಅಲ್ಲಿಗೆ ವಿಡ್ರಾ ಆಯ್ತು, ಪಿಟಿಷನ್ ಡಿಸ್ಮಿಸ್ ಆಯ್ತು. ಸೊ ಭೈರತಿ ಬಸವರಾಜ್ ಸರೆಂಡರ್ ಆಗಬೇಕಿತ್ತು. ಸೊ ಈ ಸುಪ್ರೀಂ ಕೋರ್ಟ್ ನಿಂದ ಭೈರತಿ ಬಸವರಾಜ್ಗೆ ಹಿನ್ನಡೆ ಆದ ಬಳಿಕ ಸಿಐಡಿ ಪೊಲೀಸರು ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ಗೆ ಓಡ್ ಹೋದ್ರು. ಯಾವ ಮಾಹಿತಿ ಆಧಾರದಲ್ಲಿ? ಗುಜರಾತ್ನ ಅಹಮದಾಬಾದ್ನ ಏರ್ಪೋರ್ಟ್ ನಿಂದ ಭೈರತಿ ಬಸವರಾಜ್ ವಿಮಾನದ ಮುಖಾಂತರ ಕೆಂಪೇಗೌಡ ಏರ್ಪೋರ್ಟ್ಗೆ ಬರ್ತಿದ್ದಾರೆ ಅಂತ ಹೇಳಿ ಗೊತ್ತಾಗಿ ಸಿಐಡಿಯ ಪೊಲೀಸರು ಓಡಿ ಹೋದ್ರು, ಅರೆಸ್ಟ್ ಮಾಡಿದ್ರು. ಎಂತ ರೋಚಕ ಕಾರ್ಯಾಚರಣೆ ಸಿಐಡಿ ಪೊಲೀಸರದ್ದು. ಪಾಪ ಸಿಐಡಿ ಪೊಲೀಸರು ದುರ್ಬಿನಾಕಿ ಹುಡುಕ್ತಾ ಇದ್ರಂತೆ ಇಷ್ಟು ದಿನ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಇರ್ಲಿದ್ದಾರೋ ದುಬೈಗೋ, ಕೇರಳಕ್ಕೋ, ಗೋವಾಕ್ಕೋ, ಆಂಧ್ರಕ್ಕೋ, ಮಹಾರಾಷ್ಟ್ರಕ್ಕೋ ಹುಡುಕ್ತಾ ಇದ್ರಂತೆ. ತಂಡಗಳ ಮೇಲೆ ತಂಡ ಭೈರತಿ ಬಸವರಾಜ್ ಅವರನ್ನ ಹುಡುಕಕ್ಕೆ. ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಭೈರತಿ ಬಸವರಾಜ್ ಸಲ್ಲಿಸಿದಂತಹ ಅರ್ಜಿ ವಜಾ ಆದ ತಕ್ಷಣ ಪೊಲೀಸರಿಗೆ ಗೊತ್ತಾಯ್ತು, ಸಿಐಡಿ ಪೊಲೀಸರಿಗೆ ಗೊತ್ತಾಯ್ತಂತೆ, ಗುಜರಾತ್ನ ಅಹಮದಾಬಾದ್ ಏರ್ಪೋರ್ಟ್ ನಿಂದ ಭೈರತಿ ಬಸವರಾಜ್ ವಿಮಾನದ ಮುಖಾಂತರ ಕೆಂಪೇಗೌಡ ಏರ್ಪೋರ್ಟ್ಗೆ ಬರ್ತಾ ಇದ್ದಾರೆ, ಹೋಗೋಣ, ನಾವು ಅವರನ್ನ ಹಿಡಿಯೋಣ ಅಂತೇಳಿ ಡಿಸೈಡ್ ಮಾಡಿಕೊಂಡು ಸಿಐಡಿಯ ಪೊಲೀಸರು ಹೋಗಿ ಅರೆಸ್ಟ್ ಮಾಡಿ ಕರ್ಕ ಬಂದಿದ್ದಾರೆ. ತೀರಾ ವಿಚಿತ್ರವಾದಂತಹ ಪ್ರಕರಣ. ಭೈರತಿ ಬಸವರಾಜ್ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣ ಎಂತದ್ದು ಅಂತ ಹೇಳಿದ್ರೆ, ನಟ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ವಿರುದ್ಧ ದಾಖಲಾಗಿದೆಯಲ್ಲ ಅಂಥದ್ದೇ ಪ್ರಕರಣ ಇದು. 2 ಸೆಕ್ಷನ್ ಹಾಕಿದ್ದಾರೆ ಭೈರತಿ ಬಸವರಾಜ್ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣದಲ್ಲಿ. A5 ಆರೋಪಿ ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಭೈರತಿ ಬಸವರಾಜ್ BNS 103 ಮತ್ತು 190. 103 ಏನು ಹೇಳುತ್ತೆ ಅಂತ ಹೇಳಿದ್ರೆ, ಮರ್ಡರ್ಗೆ ಸಂಬಂಧಪಟ್ಟ ಹಾಗೆ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆಯನ್ನ ವಿಧಿಸಬೇಕು ಆರೋಪ ಸಾಬೀತಾದಲ್ಲಿ. ದರ್ಶನ್ಗೂ ಕೂಡ ಇದೇ ಪ್ರಮಾಣದ ಶಿಕ್ಷೆಯ ಸೆಕ್ಷನ್ ಇರುವಂತದ್ದು. IPC ಸೆಕ್ಷನ್ 302 ಹಾಕಿದ್ದಾರೆ ದರ್ಶನ್ ವಿರುದ್ಧ. BNS ನಲ್ಲಿ ಅದು 103 ಆಗಿದೆ. BNS ಬಂದಾದ ಬಳಿಕ 103. ಈ ಹಿಂದೆ IPC ಅಲ್ಲಿ ಅದು 302 ಇತ್ತು. ಸೊ ಸೇಮ್ ಸೆಕ್ಷನ್. ಮರ್ಡರ್ ಕೇಸ್ನಲ್ಲಿ ಮರಣದಂಡನೆ, ಗಲ್ಲು ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆಯನ್ನ ವಿಧಿಸಬೇಕು ಆರೋಪ ಸಾಬೀತಾದಲ್ಲಿ. ಜೊತೆಗೆ 190 BNS ನಾಡಿಯಲ್ಲಿ ಏನು ಅಂತ ಹೇಳಿದ್ರೆ, ಒಂದೇ ಉದ್ದೇಶಕ್ಕೋಸ್ಕರ ಗುಂಪು ಸೇರುವಂತದ್ದು ಅಂತ ಹೇಳಿ. ಅಂದ್ರೆ ಬಿಕ್ಲು ಶಿವನ ಮರ್ಡರ್ಗೆ ಸಂಬಂಧಪಟ್ಟ ಹಾಗೆ ಇವರೆಲ್ಲ A1 ನಿಂದ A5 ವರೆಗೆ ಆರೋಪಿಗಳು ಯಾರಿದ್ದಾರೆ, ಜಗದೀಶನಿಂದ ಹಿಡಿದು ಭೈರತಿ ಬಸವರಾಜನವರೆಗೆ ಇವರೆಲ್ಲ ಗುಂಪು ಸೇರಿ ಈ ಕೃತ್ಯವನ್ನ ಎಸಗಿದ್ದಾರೆ ಎನ್ನುವಂಥದ್ದು ಪೊಲೀಸ್ FIR ನಲ್ಲಿರುವಂತಹ ಅಂಶ. ಸಿಐಡಿ ಪೊಲೀಸರ ಬಗ್ಗೆ ಯಾಕೆ ಆರಂಭದಲ್ಲಿ ಹೇಳಿದ್ವಿ ಅಂತ ಹೇಳಿದ್ರೆ, ಇದೊಂಥರ ಅತ್ಯಂತ ವಿಚಿತ್ರವಾದಂತಹ ಕೇಸ್ ಇದು. ಕಾರಣ, ಭೈರತಿ ಬಸವರಾಜ್ ವಿರುದ್ಧ FIR ದಾಖಲಾಗಿದ್ದು ಜುಲೈ 15ನೆಯ ತಾರೀಕು.
ಬಿಕ್ಲು ಶಿವನ ತಾಯಿ ಕೊಟ್ಟಂತಹ ದೂರಿನ ಆಧಾರದಲ್ಲಿ ಎಫ್ಐಆರ್ ದಾಖಲಾಗುತ್ತೆ ಜುಲೈ 15ನೇ ತಾರೀಕು. ಜುಲೈ 18ನೇ ತಾರೀಕು ಶಾಸಕ ಬೈರತಿ ಬಸವರಾಜು ಕರ್ನಾಟಕ ಹೈಕೋರ್ಟ್ನಲ್ಲಿ ಎಫ್ಐಆರ್ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸ್ತಾರೆ. ಜುಲೈ 18ನೇ ತಾರೀಕು ಅಂದ್ರೆ ಎಫ್ಐಆರ್ ದಾಖಲಾದ ಕೇವಲ 3 ದಿನಕ್ಕೆ. ಅದಾದ ಬಳಿಕ ಜುಲೈ 24ನೇ ತಾರೀಕು ಈ ಪ್ರಕರಣವನ್ನ ಕರ್ನಾಟಕ ಸರ್ಕಾರ ಸಿಐಡಿಗೆ ವರ್ಗಾವಣೆ ಮಾಡುತ್ತೆ. ಆಗಸ್ಟ್ 2ನೇ ತಾರೀಕು ಬೈರತಿ ಬಸವರಾಜು ಮತ್ತು ಈ ಪ್ರಕರಣದ ಇತರೆ ಆರೋಪಿಗಳ ವಿರುದ್ಧ ಕೋಕಾ ಕಾಯ್ದೆ, ಕೋಕಾ ಅಂತ ಹೇಳಿದ್ರೆ ಕರ್ನಾಟಕ ಸಂಘಟಿತ ಅಪರಾಧಗಳ ತಡೆ ಕಾಯ್ದೆ, ಈ ಕಾಯ್ದೆಯ ಅಡಿಯಲ್ಲಿ ಯಾರೆಲ್ಲ ಈ ಸೆಕ್ಷನ್ ಅನ್ನ ಈ ಕಾಯ್ದೆಯ ಅಡಿಯಲ್ಲಿ ಸೆಕ್ಷನ್ ಅನ್ನ ಹೇರಲಾಗುತ್ತೋ ಅಂತಹ ಆರೋಪಿಗಳಿಗೆ ಜಾಮೀನು ಸುಲಭದಲ್ಲಿ ಸಿಗಲ್ಲ. ಇದಾದ ಬಳಿಕ ಆಗಸ್ಟ್ 11ನೇ ತಾರೀಕು ಪೊಲೀಸರು ಒಂದು ತನಿಖಾ ವರದಿಯನ್ನ ಸಲ್ಲಿಕೆ ಮಾಡ್ತಾರೆ. ಇದಾದ ಬಳಿಕ ಆಗಸ್ಟ್ 13ನೇ ತಾರೀಕು ಬೈರತಿ ಬಸವರಾಜ್ ಆತನನ್ನ ಬಂಧನ ಮಾಡಬಾರದು ಅಂತೇಳಿ ಕರ್ನಾಟಕ ಹೈಕೋರ್ಟ್ ಸಿಐಡಿ ಪೊಲೀಸರಿಗೆ ಸೂಚನೆಯನ್ನ ಕೊಡುತ್ತೆ, ನೀವು ಅವರ ವಿರುದ್ಧ ಬಂಧನ ಮಾಡುವಂತಿಲ್ಲ ಅಂತ ಹೇಳಿ. ಇದಾದ ಬಳಿಕ ಬೈರತಿ ಬಸವರಾಜು ವಿಚಾರಣೆಗೆ ಹಾಜರಾಗ್ತಾರೆ. ಸೆಪ್ಟೆಂಬರ್ 18ನೇ ತಾರೀಕು ಕಳೆದ ವರ್ಷ ಸಿಐಡಿ ಮೇಲ್ಮನವಿ ಸಲ್ಲಿಸುತ್ತೆ ಕರ್ನಾಟಕ ಹೈಕೋರ್ಟ್, ನೀವು ಈ ನಿರ್ಬಂಧವನ್ನ ಹೇರಿದ್ದೀರಲ್ಲ, ಬೈರತಿ ಬಸವರಾಜನನ್ನ ಬಂಧಿಸಬಾರ್ದು ಅಂತ ಹೇಳಿ ಆ ನಿರ್ಬಂಧವನ್ನ ತೆರವು ಮಾಡಬೇಕು ಅಂತ ಹೇಳಿ. ಅಕ್ಟೋಬರ್ 14ನೇ ತಾರೀಕು ಕೋಕಾ ಕಾಯ್ದೆ, ನನ್ನ ಮೇಲೆ ಕೋಕಾ ಕಾಯ್ದೆಯನ್ನ ಹಾಕಿದ್ದಾರೆ ಅಂತ ಹೇಳಿ ಅದನ್ನ ರದ್ದುಪಡಿಸಬೇಕು ಅಂತ ಹೇಳಿ ಬೈರತಿ ಬಸವರಾಜು ಕರ್ನಾಟಕ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾರೆ. ಅದಾದ ಬಳಿಕ ಅಕ್ಟೋಬರ್ 30ನೇ ತಾರೀಕು ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸ್ತಾರೆ ಕರ್ನಾಟಕ ಹೈಕೋರ್ಟ್ ನಲ್ಲಿ. ಡಿಸೆಂಬರ್ 19ನೇ ತಾರೀಕು ಕೋಕಾ ಕಾಯ್ದೆ ಹೇರಿದ್ದನ್ನ ಕರ್ನಾಟಕ ಹೈಕೋರ್ಟ್ ರದ್ದು ಮಾಡುತ್ತೆ, ಆದರೆ ನಿರೀಕ್ಷಣಾ ಜಾಮೀನು ಅರ್ಜಿ ಇತ್ತಲ್ಲ ಅದನ್ನ ವಜಾಗೊಳಿಸುತ್ತೆ. ಇದಾದ ಬಳಿಕ ಬೆಂಗಳೂರಿನ ಟ್ರಯಲ್ ಕೋರ್ಟ್ ನಲ್ಲಿ ಬೈರತಿ ಬಸವರಾಜು ಆಂಟಿಸಿಪೇಟರಿ ಬೇಲ್ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸ್ತಾರೆ. ಇದಾದ ಬಳಿಕ ಡಿಸೆಂಬರ್ 22ನೇ ತಾರೀಕು ಸಿಐಡಿ ಪೊಲೀಸರು ಆರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡ್ತಾರೆ ಬೈರತಿ ಬಸವರಾಜು ಹೊರತುಪಡಿಸಿ. ಡಿಸೆಂಬರ್ 23ನೇ ತಾರೀಕು ಬೆಂಗಳೂರಿನ ನ್ಯಾಯಾಲಯ ಬೈರತಿ ಬಸವರಾಜು ಸಲ್ಲಿಸಿದಂತಹ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾ ಮಾಡುತ್ತೆ. ಇದಾದ ಬಳಿಕ ಮಾರನೆಯ ದಿನವೇ ಡಿಸೆಂಬರ್ 24ನೇ ತಾರೀಕು ಕರ್ನಾಟಕ ಹೈಕೋರ್ಟಿಗೆ ಬೈರತಿ ಬಸವರಾಜು ಮತ್ತೊಮ್ಮೆ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಮಾಡ್ತಾರೆ. ಡಿಸೆಂಬರ್ 26ನೇ ತಾರೀಕು ಅರ್ಜಿ ಸಲ್ಲಿಸಿದ 2 ದಿನದಲ್ಲಿ ರಜಾಕಾಲದ ಪೀಠ ಹೈಕೋರ್ಟ್ನ ಏಕಸದಸ್ಯ ಪೀಠ ಡಿಸೆಂಬರ್ 26ನೇ ತಾರೀಕು ಅರ್ಜಿ ಸಲ್ಲಿಕೆಯಾದ 2 ದಿನದಲ್ಲಿ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನು ಮಂಜೂರು ಮಾಡುತ್ತೆ. ಅಂದರೆ ಇನ್ ಕೇಸ್ ನೀವೇನಾದ್ರೂ ಇಷ್ಟೊತ್ತಿಗೆ ಬೈರತಿ ಬಸವರಾಜನನ್ನ ಬಂಧಿಸಿದ್ರೆ ಅಥವಾ ವಶಕ್ಕೆ ಪಡೆದಿದ್ರೆ 5 ಲಕ್ಷ ರೂಪಾಯಿ ಬಾಂಡ್ ನ ಜೊತೆಗೆ ಆತನನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಡಿಸೆಂಬರ್ 26ನೇ ತಾರೀಕು ಆದೇಶವನ್ನು ಕೊಡುತ್ತೆ ಕರ್ನಾಟಕ ಹೈಕೋರ್ಟ್. ಆ ಮಧ್ಯಂತರ ನಿರೀಕ್ಷಣಾ ಜಾಮೀನು ಇದೆಯಲ್ಲ ಅದನ್ನ ರೆಗ್ಯುಲರ್ ಆಂಟಿಸಿಪೇಟರಿ ಬೇಲ್ ಮಾಡಬೇಕು ಅಂತ ಹೇಳಿ ಬೈರತಿ ಬಸವರಾಜು ಹೈಕೋರ್ಟ್ ನಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಆ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಫೆಬ್ರವರಿ 10ನೇ ತಾರೀಕು ಅಂದ್ರೆ 2 ದಿನಗಳ ಹಿಂದೆ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಅವರ ಪೀಠ ಬೈರತಿ ಬಸವರಾಜ್ ಸಲ್ಲಿಸಿದಂತಹ ಅರ್ಜಿಯನ್ನು ವಜಾ ಮಾಡುತ್ತೆ. ಈತನನ್ನ ವಶಕ್ಕೆ ಪಡೆದು ಕಸ್ಟಡಿಗೆ ಪಡೆದು ವಿಚಾರಣೆಯನ್ನು ನಡೆಸಲಿಕ್ಕೆ ಪೂರಕವಾದಂತಹ ಸಾಕ್ಷ್ಯಗಳು ಇದೆ ಅಂತೇಳಿ ಹೈಕೋರ್ಟ್ ಅಭಿಪ್ರಾಯವನ್ನ ಪಡುತ್ತೆ. ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ, ಈ ರಜಾಕಾಲದ ಕರ್ನಾಟಕ ಹೈಕೋರ್ಟ್ನ ಪೀಠ ಏಕಸದಸ್ಯ ಪೀಠ ಮಧ್ಯಂತರ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡುತ್ತಲ್ಲ, ಅದರ ಬಗ್ಗೆಯೂ ಕೂಡ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ ನಂತರದ ವಿಚಾರಣೆಯ ಸಂದರ್ಭದಲ್ಲಿ ಅತೃಪ್ತಿಯನ್ನು ವ್ಯಕ್ತಪಡಿಸುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಸರ್ಕಾರಿ ವಕೀಲರ ವಾದವನ್ನ ಕೇಳದೆಯೇ ಮಧ್ಯಂತರ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದ್ದು ಸರಿಯಲ್ಲ ಎನ್ನುವಂತ ಅಭಿಪ್ರಾಯವನ್ನ ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಅವರ ಪೀಠ ವಿಚಾರಣೆಯ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತೆ. ಸೊ ಅಲ್ಲಿಗೆ ಫೆಬ್ರವರಿ 10ನೇ ತಾರೀಕು ಅಂದ್ರೆ 2 ದಿನಗಳ ಹಿಂದೆ ಬೈರತಿ ಬಸವರಾಜು ಸಲ್ಲಿಸಿದಂತಹ ನಿರೀಕ್ಷಣಾ ಜಾಮೀನು ಅರ್ಜಿ ಅಲ್ಲಿಗೆ ವಜಾ ಆಗುತ್ತೆ. ಅದಾದ ಬಳಿಕ ಇಮಿಡಿಯೇಟ್ಲಿ
ಭೈರತಿ ಬಸವರಾಜು ಸುಪ್ರೀಂ ಕೋರ್ಟಿಗೆ ಅರ್ಜಿಯನ್ನ ಸಲ್ಲಿಸ್ತಾರೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಭೈರತಿ ಬಸವರಾಜಿಗೆ ಹಿನ್ನಡೆಯಾಗುತ್ತೆ. ಸುಪ್ರೀಂ ಕೋರ್ಟ್ ಇವತ್ತು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜಾಯ್ಮಾಲಾ ಬಗಾಚಿ ಅವರ ಪೀಠ ಹೇಳುತ್ತೆ ಏನು ಅಂತ ಹೇಳಿದ್ರೆ, ಈ ಭೂ ಕಬಳಿಕೆದಾರರು ಅವರಿಗೆ ರಾಜಕೀಯ ರಕ್ಷಣೆ ಇರುತ್ತೆ, ಇವರೆಲ್ಲ ಗ್ರೂಪ್ ಆಫ್ ಕ್ರಿಮಿನಲ್ಸ್, ಇವರೆಲ್ಲ ಕ್ರಿಮಿನಲ್ಗಳ ಗುಂಪು ಇದು ಅಂತೇಳಿ ಸುಪ್ರೀಂ ಕೋರ್ಟ್ ಇವತ್ತು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೆ. ಜೊತೆಗೆ ಪ್ರಕರಣದ A1 ಆರೋಪಿ ಜಗದೀಶ್ ಮತ್ತು ಭೈರತಿ ಬಸವರಾಜು ಕೃತ್ಯ ನಡೆದಂತಹ ದಿನ ಅಂದ್ರೆ ಬಿಕ್ಲು ಶಿವನ ಭೀಕರ ಹತ್ಯೆ ಆಯ್ತಲ್ಲ, ಆ ದಿನ ಇಬ್ರು ಕೂಡ ನಿರಂತರ ಸಂಪರ್ಕದಲ್ಲಿದ್ದರು ಎನ್ನುವುದರ ಬಗ್ಗೆ CDR ಕಾಲ್ ರೆಕಾರ್ಡ್ ಡೀಟೇಲ್ಸ್ ನಲ್ಲಿ ಮಾಹಿತಿ ಇದೆ. ತನಿಖೆಯ ವೇಳೆ ಆ ಮಾಹಿತಿಗಳು ಲಭ್ಯ ಆಗಿವೆ. ಒಂದು ವೇಳೆ ಸಾಕ್ಷರೇ ಇಲ್ಲ, ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ರೆ ವಿಚಾರಣೆಯನ್ನ ಎದುರಿಸಕ್ಕೆ ಏನ್ ಸಮಸ್ಯೆ ಭೈರತಿ ಬಸವರಾಜ್ಗೆ ಅಂತೇಳಿ ಪ್ರಶ್ನೆಯನ್ನ ಮಾಡುತ್ತೆ ಸುಪ್ರೀಂ ಕೋರ್ಟ್ ಇವತ್ತು. ಭೈರತಿ ಬಸವರಾಜ್ ಅವರ ಪರ ವಕೀಲರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೋಡಿ ಆ ಸೈಟ್ ಇರುವಂತದ್ದೇ 30-40 ಸೈಟ್, ಅದು 130 ಸ್ಕ್ವೇರ್ ಯಾರ್ಡ್ ಇರುವಂತಹ ಒಂದು ಸಣ್ಣ ಸೈಟ್. 4 ಬಾರಿ MLA ನಮ್ಮ ಕಕ್ಷಿದಾರ, 4 ಬಾರಿ MLA ಆಗಿರುವಂತಹ ನಮ್ಮ ಕಕ್ಷಿದಾರ ಹೋಗಿ ಅಂತ ಒಂದು ಸಣ್ಣ ಸೈಟ್ಗೆಲ್ಲ ಈ ಕೃತ್ಯವನ್ನ ಮಾಡಕ್ ಸಾಧ್ಯನೇ ಅಂತ ಹೇಳಿ ಭೈರತಿ ಬಸವರಾಜು ಪರ ವಕೀಲರು ವಾದವನ್ನ ಮಾಡ್ತಾರೆ. ಆಗ ಹೇಳುವಂಥದ್ದು ಸುಪ್ರೀಂ ಕೋರ್ಟ್, ಮರ್ಡರ್ ಆದಂತಹ ದಿನ A1 ಆರೋಪಿ ಜಗದೀಶ್ ಮತ್ತು ಭೈರತಿ ಬಸವರಾಜು ನಿರಂತರವಾಗಿ ದೂರವಾಣಿ ಸಂಪರ್ಕದಲ್ಲಿದ್ದರು ಎನ್ನುವುದರ ಬಗ್ಗೆ ದಾಖಲೆಗಳಿವೆ ಅಂತ ಹೇಳಿ. ಸೊ ಅಲ್ಲಿಗೆ ಭೈರತಿ ಬಸವರಾಜ್ ಪರ ವಕೀಲರಿಗೆ ಕನ್ಫರ್ಮ್ ಆಯಿತು, ನಮಗೆ ನಿರೀಕ್ಷಣಾ ಜಾಮೀನು ಸಿಗಲ್ಲ ಅಂತೇಳಿ. ಸೊ ಇವರೇ ಸುಪ್ರೀಂ ಕೋರ್ಟ್ಗೆ ಹೇಳಿದ್ರು, ಇಲ್ಲ ನಮ್ಮ ಕಕ್ಷಿದಾರರು ಸರೆಂಡರ್ ಆಗ್ತಾರೆ, ರೆಗ್ಯುಲರ್ ಬೇಲ್ ಅನ್ನ ನಾವು ತೆಗೆದುಕೊಳ್ತೀವಿ ಮುಂದಿನ ದಿನಗಳಲ್ಲಿ ಅಂತೇಳಿ. ಪ್ರಶ್ನೆ ಇರುವಂತದ್ದು ಏನು ಅಂತ ಹೇಳಿದ್ರೆ, ದಶ ದಿಕ್ಕುಗಳಲ್ಲಿ ಹುಡುಕಿದ್ರು ಕೂಡ CID ಪೊಲೀಸರಿಗೆ ಕಳೆದ 8 ತಿಂಗಳಿಂದ ಸಿಗದೇ ಇದ್ದಂತಹ ಭೈರತಿ ಬಸವರಾಜು ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ನಿರೀಕ್ಷಣಾ ಜಾಮೀನು ಸಿಗಲ್ಲ, ಸರೆಂಡರ್ ಆಗಲೇಬೇಕು ಎನ್ನುವಂತಹ ನಿರ್ಧಾರಕ್ಕೆ ಬಂದಾದ ಬಳಿಕ ಪೊಲೀಸರಿಗೆ ಹೇಗೆ ಗೊತ್ತಾಯ್ತು? ಗುಜರಾತ್ನ ಅಹಮದಾಬಾದ್ ಏರ್ಪೋರ್ಟ್ ನಿಂದ ಭೈರತಿ ಬಸವರಾಜ್ ಏರ್ಪ್ಲೇನ್ ಮುಖಾಂತರ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ತಮ್ಮ ಪಾದ ಸ್ಪರ್ಶವನ್ನ ಮಾಡಲಿದ್ದಾರೆ ಅಂತ ಹೇಳಿ ಹೇಗೆ ಗೊತ್ತಾಯ್ತು ಪೊಲೀಸರಿಗೆ? ನೋಡಿ, ಭೈರತಿ ಬಸವರಾಜು ಕಾನೂನಿನಲ್ಲಿ ಬಂಧನದಿಂದ ಪಾರಾಗ್ಲಿಕ್ಕೆ ಏನೆಲ್ಲ ಅವಕಾಶಗಳಿತ್ತು ಅದೆಲ್ಲವನ್ನ ಬಳಸಿಕೊಂಡಾಗಿತ್ತು. ಆ ಎಲ್ಲ ಅಸ್ತ್ರಗಳು ಆರಂಭದಲ್ಲಿ FIR ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ, ಹೈಕೋರ್ಟ್ ನಲ್ಲಿ ಆರಂಭದಲ್ಲಿ ಭೈರತಿ ಬಸವರಾಜು ಬಂಧನ ಮಾಡಬಾರ್ದು ಅಂತ ಹೇಳಿ ರಿಲೀಫ್ ಸಿಗುತ್ತೆ. ಅದಾದ್ಮೇಲೆ ನಿರೀಕ್ಷಣಾ ಜಾಮೀನು ಅರ್ಜಿ, ಆರಂಭದಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗುತ್ತೆ. ಅದಾದ ಬಳಿಕ ಟ್ರಯಲ್ ಕೋರ್ಟ್, ಬೆಂಗಳೂರಿನ ಟ್ರಯಲ್ ಕೋರ್ಟ್ ನಲ್ಲಿ ಅರ್ಜಿ, ಅಲ್ಲಿ ಅರ್ಜಿ ವಜಾ ಆದ ಬಳಿಕ ಮತ್ತೆ ಹೈಕೋರ್ಟ್ ನಲ್ಲಿ ಅರ್ಜಿ, ಹೈಕೋರ್ಟ್ ನ ರಜಾಕಾಲದ ಪೀಠ ಮಧ್ಯಂತರ ಇಂಟರಿಮ್ ಆಂಟಿಸಿಪೇಟರಿ ಬೇಲ್ ಅನ್ನು ಗ್ರಾಂಟ್ ಮಾಡುತ್ತೆ. ಅದಾದ ಬಳಿಕ ಆ ಆಂಟಿಸಿಪೇಟರಿ ಬೇಲ್ ಅನ್ನ ರೆಗ್ಯುಲರ್ ಮಾಡಬೇಕು ಅಂತ ಹೇಳಿ ಮತ್ತೆ ಹೈಕೋರ್ಟ್ಗೆ ಅರ್ಜಿ, ಅಲ್ಲಿ ಅರ್ಜಿ ವಜಾಗೊಂಡ ಬಳಿಕ ವಿದಿನ್ 2 days ಸುಪ್ರೀಂ ಕೋರ್ಟ್ಗೆ ಅರ್ಜಿ. ಇಷ್ಟೆಲ್ಲ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನ ಮಾಡ್ತಾರೆ 8 ತಿಂಗಳು ಭೈರತಿ ಬಸವರಾಜ್. ಹಂಗ್ ನೋಡಕ್ ಹೋದ್ರೆ CID ಪೊಲೀಸರು ಮನ್ಸು ಮಾಡಿದ್ರೆ ಭೈರತಿ ಬಸವರಾಜ್ಗೆ ಇಷ್ಟೆಲ್ಲ ಅವಕಾಶ ಕೊಡೋ ಅವಶ್ಯಕತೆನೇ ಇರಲಿಲ್ಲ. ಆರಂಭದಲ್ಲೇ ಹೇಳಿದ ಹಾಗೆ ಇದು ದರ್ಶನ್ ಯಾವ ಸೆಕ್ಷನ್ ಅಡಿಯಲ್ಲಿ ಬಂಧನಕ್ಕೆ ಒಳಗಾಗಿ ಈಗ ಜೈಲಿನಲ್ಲಿ ಇದಾರೋ ಅದೇ ರೀತಿಯಾದಂತಹ ಸೆಕ್ಷನ್, ಅದು IPC, ಇದು BNS, ಅಷ್ಟೇ ವ್ಯತ್ಯಾಸ. ಸೆಕ್ಷನ್ ಪನಿಷ್ಮೆಂಟ್ ಇದೆಯಲ್ಲ ಸೇಮ್, ಡೆತ್ ಪೆನಾಲ್ಟಿ ಆರ್ ಜೀವಾವಧಿ ಶಿಕ್ಷೆ, ಕೊಲೆಗೆ ಸಂಬಂಧಪಟ್ಟ ಹಾಗೆ IPC ಅಲ್ಲಿ 302, BNS ಅಲ್ಲಿ 103. ಪೊಲೀಸರು ಏನು ಮಾಡ್ತಾ ಇದ್ರು ಹಾಗಾದ್ರೆ CID ಪೊಲೀಸರು? ನೋಡಿದ್ರೆ ಇವತ್ತು ದುಬೈಗೆ, ಕೇರಳಕ್ಕೆ ಎಸ್ಕೇಪ್ ಆಗಿದ್ದಾರೆ, ಗೋವಾಕ್ಕೆ ಎಸ್ಕೇಪ್ ಆಗಿದ್ದಾರೆ, ಮಹಾರಾಷ್ಟ್ರಕ್ಕೆ ಎಸ್ಕೇಪ್ ಆಗಿದ್ದಾರೆ. ನೋಡಿದ್ರೆ ಗುಜರಾತ್ನಿಂದ ಬಂದ ಪುಣ್ಯಾತ್ಮ. ಕಾನೂನು ದರ್ಶನ್ ಕೇಸ್ನಲ್ಲಿ ಇಮಿಡಿಯೇಟ್ ಅರೆಸ್ಟ್ ಮಾಡಿದ್ರು ಪೊಲೀಸರು. ಈತನನ್ನು ಕೂಡ ಅರೆಸ್ಟ್ ಮಾಡ್ಲಿಕ್ಕೆ ಅವಕಾಶಗಳಿದ್ವು. ನಿರೀಕ್ಷಣಾ ಜಾಮೀನು ರಿಜೆಕ್ಟ್ ಆದ ತಕ್ಷಣ ಅರೆಸ್ಟ್ ಮಾಡಬಹುದಿತ್ತು, ಹೈಕೋರ್ಟ್ ನಲ್ಲಿ ರಿಜೆಕ್ಟ್ ಆದ ತಕ್ಷಣ ಅರೆಸ್ಟ್ ಮಾಡಬಹುದಿತ್ತು, ಟ್ರಯಲ್ ಕೋರ್ಟ್ ನಲ್ಲಿ ರಿಜೆಕ್ಟ್ ಆದ ತಕ್ಷಣ ಅರೆಸ್ಟ್ ಮಾಡಬಹುದಿತ್ತು. ಮಾಡಲಿಲ್ಲ. ಸುಪ್ರೀಂ ಕೋರ್ಟ್ ನಲ್ಲಿ ರಿಜೆಕ್ಟ್ ಆದ ಬಳಿಕ ಅದು ಕೂಡ ಭೈರತಿ ಬಸವರಾಜ್ ನಾನು ಸರೆಂಡರ್ ಆಗ್ತೀನಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ಹೇಳಿ ವಿಡ್ರಾ ಮಾಡ್ಕೊಂಡಿರೋದು. ಕಾರಣ ಏನು ಅಂತ ಹೇಳಿದ್ರೆ ಕೊಡಲ್ಲ ಅಂತ ಗೊತ್ತಾಯ್ತು.
ಇಂತಹ ಪ್ರಕರಣಗಳಲ್ಲಿ ನಿರೀಕ್ಷಣಾ ಜಾಮೀನು ಕೊಡಲ್ಲ ಅಂತೇಳಿ ಗೊತ್ತಾದ ಬಳಿಕ ಸರೆಂಡರ್ ಆಗ್ತೀನಿ ಅಂತೇಳಿ ತಾನೇ ಹೇಳಿಕೊಂಡಿದ್ದು ಭೈರತಿ ಬಸವರಾಜ್. ಅದಾದ ಬಳಿಕ ಸಿಐಡಿ ಪೊಲೀಸರು, ವೀರಾದಿ ವೀರ ಶೂರಾದಿ ಶೂರ ಪೊಲೀಸರು ಗುಜರಾತ್ನಿಂದ ಭೈರತಿ ಬಸವರಾಜ್ ಬೆಂಗಳೂರಿನ ಏರ್ಪೋರ್ಟ್ಗೆ ಪಾದಸ್ಪರ್ಶವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಗೊತ್ತಾಗಿ ಹೋದ್ರಂತ. ಎಂತ ನಾಟಕ! 8 ತಿಂಗಳು ಒಂದು ಮರ್ಡರ್ ಕೇಸ್ ಇದ್ದು ಆರೋಪಿ ನೋಡಿ, ಹೈಕೋರ್ಟ್ನ ಸುನಿಲ್ ದತ್ ಯಾದವ್ ಅವರ ಪೀಠದಲ್ಲಿ ಹೈಕೋರ್ಟ್ ಕೊಟ್ಟಿರ್ತಕ್ಕಂತಹ ತೀರ್ಪೇನಿದೆ ಅಂದ್ರೆ ಫೆಬ್ರವರಿ 2 ದಿನಗಳ ಹಿಂದೆ ಈತನ ಆಂಟಿಸಿಪೇಟರಿ ಬೇಲ್ ಅರ್ಜಿಯನ್ನ ರಿಜೆಕ್ಟ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಟಿಪ್ಪಣಿಯನ್ನ ಮಾಡಿದಾರೆ. ಏನು ಅಂತ ಹೇಳಿದ್ರೆ, ಏನೆಲ್ಲ ನಡೆದಿದೆ ಅಂತ ಹೇಳಿದ್ರೆ, ಬಿಕ್ಲು ಶಿವ ತಾನು ಕೊಲೆ ಆಗುವುದಕ್ಕಿಂತಲೂ ಹಲವು ತಿಂಗಳ ಮೊದಲೇ ಅಂದ್ರೆ ಫೆಬ್ರವರಿ 18ನೆಯ ತಾರೀಕು ಬೆಂಗಳೂರಿನ ಪೊಲೀಸ್ ಆಯುಕ್ತರಿಗೆ ದೂರನ್ನು ಕೊಡ್ತಾನೆ. ನನಗೆ ಭೈರತಿ ಬಸವರಾಜು ಮತ್ತೆ ಆತನ ಪಟಾಲಂನ ಕಡೆಯಿಂದ ಜೀವ ಬೆದರಿಕೆ ಇದೆ ಅಂತ ಹೇಳಿ ಫೆಬ್ರವರಿ 18ನೆಯ ತಾರೀಕು. ಅದಾದ ಬಳಿಕ ಮತ್ತೆ ಮಾರ್ಚ್ 2025 ಕಳೆದ ವರ್ಷ ರಾಮಮೂರ್ತಿ ನಗರ ಠಾಣೆಯಲ್ಲಿ ದೂರನ್ನು ಕೊಡ್ತಾನೆ. ಅದಾದ ಬಳಿಕ ಜುಲೈ 15ನೆಯ ತಾರೀಕು ಆತನನ್ನ ಮರ್ಡರ್ ಮಾಡ್ತಾರೆ. ನೋಡಿ, ಬಿಕ್ಲು ಶಿವನ ತಾಯಿ ಅದಾದ ತನ್ನ ಮಗ ಕೊಲೆಯಾಗಿ FIR ದಾಖಲಾದ ಬಳಿಕ ಭೈರತಿ ಬಸವರಾಜು ಬಗ್ಗೆ ನಾನು ಆರೋಪವನ್ನು ಮಾಡಿಲ್ಲ ಅಂತ ಹೇಳಿ ಆಕೆ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಬಟ್ FIR ನಲ್ಲಿ ಏನಂತ ಬರೆದಿದ್ದಾರೆ ಅಂತ ಹೇಳಿದ್ರೆ, ನೋಡಿ, FIR ನಲ್ಲಿ ಇರುವ ಅಂಶ ಏನು ಅಂತ ಹೇಳಿದ್ರೆ, ಫಿರ್ಯಾದುದಾರರು ಕೃತ್ಯವನ್ನ ನೋಡಿದ್ದಾರೆ. ಫಿರ್ಯಾದುದಾರರು ಅಂತ ಯಾರು? ಅದು ಬಿಕ್ಲು ಶಿವನ ತಾಯಿ ವಿಜಯಲಕ್ಷ್ಮಿ. ಜೊತೆಗೆ ಆ FIR ನ ಕೊನೆಯ ಲೈನು ದೂರಿನಲ್ಲಿ, ಅವರನ್ನ ನೋಡಿದ್ದೇನೆ ಅಂದ್ರೆ ಯಾರು ಮರ್ಡರ್ ಮಾಡಿದ್ದಾರೆ ಅವರನ್ನ ನೋಡಿದ್ದೇನೆ, ಅವರನ್ನ ನಾನು ನೋಡಿದ್ರೆ ನಾನು ಗುರುತಿಸ್ತೇನೆ. ನಾನು ಭೈರತಿ ಬಸವರಾಜ್ ಅವರ ಕುಮ್ಮಕ್ಕಿನಿಂದ 8-9 ಜನ ಲಾಂಗ್ ಮಚ್ಚಿನಿಂದ ಕೊಚ್ಚಿ ಹೊಡೆಯುತ್ತಿದ್ದರು ಅಂತ ಹೇಳಿ ವಿಜಯಲಕ್ಷ್ಮಿ ಬಿಕ್ಲು ಶಿವನ ತಾಯಿ ತಾನು ಕೊಟ್ಟಂತ FIR ನಲ್ಲಿ ಹೇಳಿರುವಂತದ್ದು, ದೂರಿನಲ್ಲಿ ಹೇಳಿರುವ ಈ FIR ನಲ್ಲಿ ಇರುವಂತಹ ಅಂಶಗಳು. ಆದ್ರೆ ಮಾರನೆಯ ದಿನ ಬಿಕ್ಲು ಶಿವನ ತಾಯಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಭೈರತಿ ಬಸವರಾಜ್ ಫೇವರ್ ಆಗುವ ರೀತಿಯಲ್ಲಿ. ಅದನ್ನೇ ಭೈರತಿ ಬಸವರಾಜು ಹೈಕೋರ್ಟ್ ಮತ್ತೆ ಟ್ರಯಲ್ ಕೋರ್ಟ್ ನಲ್ಲಿ ಮತ್ತೆ ಇವತ್ತು ಕೂಡ ಅಷ್ಟೇ ಸುಪ್ರೀಂ ಕೋರ್ಟ್ ನಲ್ಲಿ ಭೈರತಿ ಬಸವರಾಜ್ ಪರ ವಕೀಲರು ಕೂಡ ಅದನ್ನೇ ಹೇಳಿದ್ದು. ಭೈರತಿ ಬಸವರಾಜ್ ಪಾತ್ರ ಇಲ್ಲ ಅಂತ ಹೇಳಿ ಬಿಕ್ಲು ಶಿವನ ತಾಯಿ ಹೇಳಿದ್ದಾರೆ ಅಂತ ಹೇಳಿ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಬಟ್ FIR ನಲ್ಲಿ ವ್ಯತಿರಿಕ್ತವಾಗಿದೆ ಸ್ಟೇಟ್ಮೆಂಟ್. ಸೊ ಇದು ಕಥೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹಳೆಯ ಶಿಷ್ಯ ಭೈರತಿ ಬಸವರಾಜ್ ಬಿಜೆಪಿಗೆ ಹೋಗಿ ಪಕ್ಷಾಂತರ ಮಾಡಿ ನಗರಾಭಿವೃದ್ಧಿ ಸಚಿವರಾದಂಥವರು. SBM ಅಂತೇಳಿ ಭೈರತಿ ಬಸವರಾಜು, ಮುನಿರತ್ನ ಮತ್ತು ಯಶವಂತಪುರದ ಶಾಸಕ ST ಸೋಮಶೇಖರ್, ಇವ್ರದೊಂದು ಗುಂಪು. ಇದು ಸಿದ್ದರಾಮಯ್ಯನವರ ಶಿಷ್ಯರ ಗುಂಪಿದು. ಆ ಶಿಷ್ಯರ ಗುಂಪಿನ ಓರ್ವ ಭೈರತಿ ಬಸವರಾಜ್ ಇವತ್ತು ಕೊನೆಗೂ ಪಾಪ CID ಪೊಲೀಸರು ಓಡೋಡಿ ಹೋಗಿ ಅರೆಸ್ಟ್ ಮಾಡಿದ್ದಾರೆ. 8 ತಿಂಗಳ ಬಳಿಕ ಭೂಮಂಡಲದ ದಶ ದಿಕ್ಕುಗಳಲ್ಲಿ ಹುಡುಕಿ ಆತಳ ಸುತ್ತಳ ಪಾತಾಳಗಳನ್ನು ಕೆದಕಿ ಅಲ್ಲಿ ಎಲ್ಲೂ ಸಿಗದಂತಹ CID ಪೊಲೀಸರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಭೈರತಿ ಬಸವರಾಜುಗೆ ಹಿನ್ನಡೆ ಆದ ಬಳಿಕ ಗುಜರಾತ್ನಿಂದ ಬಂದಂತಹ ವಿಮಾನದಲ್ಲಿ CID ಪೊಲೀಸರು ಬರಮಾಡಿಕೊಂಡು ಜೀಪ್ ಹತ್ತಿಸಿಕೊಂಡು ಕರ್ಕೊಂಡು ಹೋದರು ಭೈರತಿ ಬಸವರಾಜನ.